ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ, ಎಗ್ ರೈಸ್ ಅಥವಾ ಚಿಕನ್ ರೈಸ್ ಅನ್ನ ನೀಡಲು ತೀರ್ಮಾನವನ್ನ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಂದ 2.80 ಕೋಟಿಗೆ ಟೆಂಡರ್ ಅನ್ನ ಕರೆದಿರುವಂತದ್ದು. ಇನ್ನು ಬಿರಿಯಾನಿ ಭಾಗ್ಯವನ್ನ ಕೊಟ್ಟಿದ್ದಾರೆ ಬೀದಿ ನಾಯಿಗಳಿಗೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ, ಎಗ್ ರೈಸ್ ಅಥವಾ ಚಿಕನ್ ರೈಸ್ ನೀಡಲು ತೀರ್ಮಾನವನ್ನ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಂದ 2.80 ಕೋಟಿಗೆ ಟೆಂಡರ್ ಅನ್ನ ಕರೆಯಲಾಗಿದೆ. ಇನ್ನು ಒಂದು ನಾಯಿಗೆ ದಿನಕ್ಕೆ 22.42 ರೂಪಾಯಿ ಖರ್ಚು ಮಾಡಲಾಗುತ್ತೆ. ಬಿಬಿಎಂಪಿ ಶಾಲಾ ಮಕ್ಕಳ ಊಟಕ್ಕೆ ದಿನಕ್ಕೆ ಕೇವಲ 12 ರೂಪಾಯಿ ಖರ್ಚು ಮಾಡಿದ್ದಾರೆ. ಬೀದಿ ನಾಯಿಗಳ ಊಟದ ಹೆಸರಲ್ಲೂ ಕೂಡ ಇವರು ಲೂಟಿ ಮಾಡಿದ್ದಾರಾ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳ ತೀರ್ಮಾನ ಇಲ್ಲಿ ಸರಿನಾ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಇನ್ನು ಇಲ್ಲಿ ಜನಗಳಿಗೆ ಕೊಡಕ್ಕೆ ಕೆಲಸ ಇಲ್ಲ ಅಂದ್ರೂ ಕೂಡ ಈ ಸರ್ಕಾರ ಮಾತ್ರ ಬೀದಿ ನಾಯಿಗಳಿಗೋಸ್ಕರ ಬಿರಿಯಾನಿ ಭಾಗ್ಯದ ಟೆಂಡರ್ ಅನ್ನ ಕರೆದಿದ್ದಾರಂತೆ. ಎಗ್ ರೈಸ್ ಅಥವಾ ಚಿಕನ್ ರೈಸ್ ನೀಡಲು ತೀರ್ಮಾನವನ್ನ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಂದ 2.80 ಕೋಟಿ ಟೆಂಡರ್ ಅನ್ನ ಕರೆಯಲಾಗಿದೆ. ಒಂದು ನಾಯಿಗೆ ದಿನಕ್ಕೆ 22.42 ರೂಪಾಯಿ ಖರ್ಚಾಗುತ್ತೆ. ಬಿಬಿಎಂಪಿ ಶಾಲಾ ಮಕ್ಕಳ ಊಟಕ್ಕೆ ದಿನಕ್ಕೆ ಕೇವಲ 12 ರೂಪಾಯಿ ಖರ್ಚಾದ್ರೆ ಈ ಬೀದಿ ನಾಯಿಗಳಿಗೋಸ್ಕರ ಸರ್ಕಾರ 22.420 ಖರ್ಚು ಮಾಡ್ತಾ ಇರುವಂತದ್ದು. ಬೀದಿ ನಾಯಿಗಳ ಊಟದ ಹೆಸರಲ್ಲೂ ಕೂಡ ಇವರು ಲೂಟಿ ಮಾಡಿದ್ರ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳ ತೀರ್ಮಾನ ಸರಿನಾ ಅಥವಾ ತಪ್ಪ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು. ಇನ್ನು ಬೀದಿ ನಾಯಿಗೆ ಬಿರಿಯಾನಿ ಭಾಗ್ಯ ನಾಯಿಗೆ ಎಷ್ಟು ಖರ್ಚಾಗುತ್ತೆ? ಒಂದು ನಾಯಿಗೆ ದಿನಕ್ಕೆ 22.42 ರೂಪಾಯಿ ಖರ್ಚಾಗುತ್ತೆ. ಇನ್ನು ಮಕ್ಕಳಿಗೆ ಎಷ್ಟು ವೆಚ್ಚವಾಗುತ್ತೆ ಒಂದು ದಿನಕ್ಕೆ? ಇನ್ನು ದಿನಕ್ಕೆ ಊಟಕ್ಕೆ 12 ರೂಪಾಯಿ ಖರ್ಚಾಗಿರುವಂಥದ್ದು. ಬೀದಿ ನಾಯಿಗೆ ಬಿರಿಯಾನಿ ಭಾಗ್ಯ ಸಿಕ್ಕಿರುವಂಥದ್ದು. ಇನ್ನು ನಾಯಿಗೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ರೆ 22.420 ಖರ್ಚಾಗುತ್ತೆ. ಆದರೆ ಮಕ್ಕಳಿಗೆ ಒಂದು ದಿನ ಊಟಕ್ಕೆ 12 ರೂಪಾಯಿ ಖರ್ಚಾಗುತ್ತೆ. ಇನ್ನು ಬೀದಿ ನಾಯಿಗೆ ಬಿರಿಯಾನಿ ಭಾಗ್ಯ ಸಿಕ್ಕಿರುವಂಥದ್ದು. ಇನ್ನು ಒಂದು ನಾಯಿಗೆ ದಿನಕ್ಕೆ 367 ಗ್ರಾಂ ಚಿಕನ್ ರೈಸ್ ಅಥವಾ ಎಗ್ ರೈಸ್ ನೀಡಲಾಗುತ್ತೆ. ಒಂದು ನಾಯಿಗೆ ದಿನಕ್ಕೆ 22.42 ರೂಪಾಯಿ ವೆಚ್ಚವಾಗುತ್ತೆ. ಇನ್ನು ಒಂದು ನಾಯಿಗೆ ದಿನಕ್ಕೆ 750 ಕ್ಯಾಲೋರಿ ಪೂರೈಕೆ ಆಗುವ ಸಾಧ್ಯತೆ ಇದೆ. ಇನ್ನು ಸದ್ಯಕ್ಕೆ 5,000 ನಾಯಿಗಳಿಗೆ ಊಟ ಆರಂಭವನ್ನ ಮಾಡಿದ್ದಾರೆ. 25 ಸ್ಥಳಗಳಲ್ಲಿ ಮಾಂಸ ಆಹಾರ ಪೂರೈಕೆಯನ್ನ ಮಾಡಿದ್ದಾರೆ. 100 ಗ್ರಾಂ ರೈಸ್ ಕಾರ್ಬೋಹೈಡ್ರೇಟ್, 50 ಗ್ರಾಂ ಚಿಕನ್ ಪ್ರೋಟೀನ್, 10 ಗ್ರಾಂ ಎಣ್ಣೆ ಕೊಬ್ಬು, 100 ಗ್ರಾಂ ತರಕಾರಿ ವಿಟಮಿನ್, 5 ಗ್ರಾಂ ಉಪ್ಪು ಹಾಗೂ 2.5 ಗ್ರಾಂ ಅರಿಶಿನ. ಟೋಟಲ್ ಆಗಿ 22.42 ರೂಪಾಯಿ ವೆಚ್ಚವಾಗ್ತಾ ಇರುವಂತದ್ದು ನಾಯಿಗೆ. ಇನ್ನು ಬೀದಿ ನಾಯಿಗೆ ಬಿರಿಯಾನಿ ಭಾಗ್ಯ ಸಿಕ್ಕಿರುವಂತದ್ದು. ಟೆಂಡರ್ಗೆ ಯಾರು ಅರ್ಹರು ಎಂಬ ಪ್ರಶ್ನೆ ಇಲ್ಲಿ. ಆಹಾರ ಸುರಕ್ಷತೆ ಪ್ರಾಧಿಕಾರದಲ್ಲಿ ನೋಂದಣಿಯಾಗಿರಬೇಕು. ಇನ್ನು ಕೇಂದ್ರ ಸರ್ಕಾರದ ಆಹಾರ ಸುರಕ್ಷತೆ ಗುಣಮಟ್ಟದ ಪ್ರಾಧಿಕಾರವನ್ನು ವಹಿಸಿಕೊಳ್ತಾ ಇರಬೇಕು. ಇನ್ನು ನೋಂದಾಯಿತ ಎಲ್ಲ ಸೇವಾ ಪೂರೈಕೆದಾರರು ಟೆಂಡರ್ಗೆ ಇಲ್ಲಿ ಅರ್ಹರು. 8 ವಲಯಗಳಲ್ಲೂ ಕೂಡ ಟೆಂಡರ್ ಕರೆದಿರುವ ಬಿಬಿಎಂಪಿ 2.88 ಕೋಟಿ ಮೊತ್ತದ ಬಿರಿಯಾನಿ ಟೆಂಡರ್ ಅನ್ನ ಕರೆದಿದ್ದಾರೆ. 1 ವರ್ಷದ ಅವಧಿಗೆ ಹೊರಗುತ್ತಿಗೆ ನೀಡಲಿದೆ ಪಾಲಿಕೆ. ಸೇವೆ ತೃಪ್ತಿ ಇದ್ದಲ್ಲಿ ಗುತ್ತಿಗೆ ಅವಧಿಯನ್ನ ವಿಸ್ತರಣೆ ಮಾಡ್ತಾರೆ. ಇನ್ನು 1 ವರ್ಷದ ಅವಧಿಗೋಸ್ಕರ ಹೊರಗುತ್ತಿಗೆಯನ್ನ ಪಾಲಿಕೆ ನೀಡುತ್ತೆ. ಸೇವೆ ತೃಪ್ತಿ ಇದ್ದಲ್ಲಿ ಗುತ್ತಿಗೆ ಅವಧಿಯನ್ನ ವಿಸ್ತರಣೆ ಕೂಡ ಮಾಡ್ತಾರೆ. ಇನ್ನು ಬೀದಿ ನಾಯಿಗೆ ಬಿರಿಯಾನಿ ಭಾಗ್ಯ ಸಿಕ್ಕಿರುವಂತದ್ದು. ಬಿಬಿಎಂಪಿಲಿ ಹೇಳೋದೇನು ಅನ್ನೋದನ್ನ ನೋಡೋದಾದ್ರೆ, ಬೀದಿ ನಾಯಿಗಳು ಜನರ ಮೇಲೆ ದಾಳಿ ತಡೆಯೋ ಉದ್ದೇಶ, ಪ್ರಕರಣಗಳನ್ನು ತಡೆಯುವ ಉದ್ದೇಶದೊಂದಿಗೆ
ಈ ಯೋಜನೆಯನ್ನ ರೂಪಿಸಲಾಗಿದೆ. ಹೊಟ್ಟೆ ತುಂಬಿದ್ರೆ ದಾಳಿ ಮಾಡಲ್ಲ ಎಂಬ ಉದ್ದೇಶ ಬಿಬಿಎಂಪಿಯ ಕೆಲ ವಾರ್ಡ್ಗಳಲ್ಲಿ ಈಗಾಗಲೇ ಪ್ರಯೋಗ ಕೂಡ ಮಾಡಿದ್ದಾರೆ. ಸುಮಾರು 100 ನಾಯಿಗಳಿಗೆ 2 ರಿಂದ 3 ತಿಂಗಳಿನಿಂದ ಊಟ ಹಾಕಿದ್ದಾರೆ. ಬೀದಿ ನಾಯಿಗೆ ಬಿರಿಯಾನಿ ಭಾಗ್ಯ ಊಟ ವಿತರಣೆ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಬೀದಿ ನಾಯಿಗಳಿಗೆ 700 ರಿಂದ 750 ಕ್ಯಾಲೋರಿಯ ಆಹಾರವನ್ನ ನೀಡಲಾಗುತ್ತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಡುಗೆ ಮನೆಯನ್ನ ಹೊಂದಿರಬೇಕು. ಅಲ್ಲಿ ಆಹಾರವನ್ನ ತಯಾರಿಸಿ ಬೀದಿ ನಾಯಿಗಳಿಗೆ ನೀಡಬೇಕು. ನಾಯಿಗಳಿಗೆ ಆಹಾರ ನೀಡುವ ಸ್ಥಳ ಆಯ್ಕೆ ಮಾಡಬೇಕು. ಆಹಾರ ನೀಡಿದ ಜಾಗವನ್ನ ದಿನವೂ ಕೂಡ ಸ್ವಚ್ಛಗೊಳಿಸಬೇಕಾಗುತ್ತದೆ. ಆಹಾರ ನೀಡಿದ ಜಾಗವನ್ನ ದಿನವೂ ಕೂಡ ಸ್ವಚ್ಛಗೊಳಿಸಬೇಕಾಗುತ್ತೆ. ಇದು ಬಿಬಿಎಂಪಿ ಅಧಿಕಾರಿಗಳ ತೀರ್ಮಾನ ಸರಿನಾ ಅಥವಾ ತಪ್ಪಾ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಸಿಕ್ಕಿದೆ. ಎಗ್ ರೈಸ್ ಅಥವಾ ಚಿಕನ್ ನೀಡೋದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಒಂದು ನಾಯಿಗೆ ದಿನಕ್ಕೆ 22.42 ರೂಪಾಯಿ ಖರ್ಚಾದ್ರೆ ಶಾಲಾ ಮಕ್ಕಳಿಗೆ ಒಂದು ದಿನಕ್ಕೆ 12 ರೂಪಾಯಿ ಖರ್ಚಾಗುತ್ತೆ. ಬೀದಿ ನಾಯಿಗಳ ಊಟದ ಹೆಸರಲ್ಲೂ ಕೂಡ ಇವರು ಲೂಟಿ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂಥದ್ದು.